ಫ್ಯಾಮಿಲಿ ಟೈಮ್ ಆಲ್ವೇಸ್ ಬೆಸ್ಟ್ ಎಂತಂದ್ರಿ. ಹಾಯ್ ನಮಸ್ತೆ, ನಾನು ಪ್ರಿಯಾ ಪೂಜಾರಿ. ಈ ತರ ಒಂದ್ ಸಣ್ಣ ಫ್ಯಾಮಿಲಿ ಗೆಟ್ ಟುಗೆದರ್ ರಿಯಲಿ ಸ್ಟ್ರೆಸ್ಸಿಗೆ ಒಂದು ಸ್ಮಾಲ್ ಬ್ರೇಕ್ ಅಂತ ಅನ್ಕಂತೆ ನಾನು. ಸೊ ನಾವಿಲ್ಲ ಎಲ್ರು ಜಾಲಿ ಮಾಡತ್ತು, ದೊಡ್ಡವ್ರ ಜೊತೆ ಕುತ್ಕೊಂಡ್ ಮಾತಾಡತ್ತು, ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡತ್ತು, ನಮ್ ಫೇವ್ರೆಟ್ ಫುಡ್ ನ ದೊಡ್ಡವ್ರು ಮಾಡಿ ಕೊಟ್ಟದನ್ನ ಕುತ್ಕೊಂಡ್ ಸಮ ತಿಂತಿತ್ತು. ದೊಡ್ಡವ್ರು ಸುಮ್ನೆ ಹೇಳಿಲ್ಲ, ಎಲ್ಲೇ ಎಷ್ಟೇ ಕಿರಿಕಿರಿ ಇದ್ರು ಮನೆಗ್ ಬಂದ ತಕ್ಷಣ ಖುಷಿ ಆತ್ ನಮ್ಗೆ ಅಂತ. ಸೊ ಅಂತ ಒಂದು ಒಳ್ಳೆ ಫ್ಯಾಮಿಲಿ ಇಪ್ಪದು ತುಂಬಾ ಇಂಪಾರ್ಟೆಂಟ್ ಆಯ್ತು. ಮನೆ ಅಂತೂ ನನ್ನ ಹ್ಯಾಪಿ ಪ್ಲೇಸ್. ತುಂಬಾ ಓಪನ್ ಆಗಿ ಮಾತಾಡ್ಲಕ್, ತುಂಬಾ ನಮ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಕೊಂಡ್ಲಕ್, ಹಂಗೆ ಕಸಿನ್ ಸ್ಕ್ವಾಡ್ ಸಖತ್ ಆಗಿರುತ್ತೆ. ದೊಡ್ಡವ್ರು ಮಾತಾಡೋದನ್ನ ಸ್ವಲ್ಪ ಕಿವಿ ಕೊಡ್ಲಕ್. ಮಾಮಿ ಒಂದು ಒಳ್ಳೆ ಪಾರ್ಟಿ ಅರೇಂಜ್ ಮಾಡಿದ್ದೀರ. ಸೊ ಸಖತ್ತಾಗಿ ಊರಿದ್ ಫುಡ್ ಪ್ರಿಪೇರ್ ಮಾಡಿದ್ದೀರಿ. ನೀವು ಕಾಣ್ತಿದ್ರಿ ಅಲ್ಲ, ವಾವ್, ಬಾಯಂಗೆಲ್ಲ ನೀರ್ ಬತ್ ನಂಗೆ ವಿಡಿಯೋ ಮಾಡೋದಿಗೆ. ಗಿರಿ ಅಂತೂ ಸಖತ್ತಾಗಿ ತಿಂದ್ರೆ, ಅವ್ರಿಗೆ ಮಟನ್ ಸಿಕ್ಕಾಪಟ್ಟೆ ಇಷ್ಟ ಮಾಮಿ ಮಾಡೋದು. ಮುಂಬೈಯಲ್ಲಿ ಇತ್ತ ಇಲ್ಲ ಭೂತದ ಮನೆ ತಂಬಿರದಲ್ಲಿ ಇತ್ತ ಗೊತ್ತಾರಿಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ಆದಿತ್ತಂತೂ. ಕೋರಿ ರೊಟ್ಟಿ ಕಾಂಬಿನೇಷನ್ ಎಲ್ರಿಗೂ ಫೇವ್ರೇಟ್. ಹಲಸಿನ ಹಣ್ಣಿನ ಕಡುಬು ವಿತ್ ಸುಕ್ಕ ಸಖತ್ ಆಗಿತ್ತು. ಊಟ ಮುಗಿಸ್ಕೊಂಡ್ ಒಂದಿಷ್ಟು ಗಾಸಿಪ್, ಒಂದ್ ಒಳ್ಳೆ ಟಾಕ್ಸ್. ನಿಜ ಹೇಳ್ತಿ, ಈ ತರದೊಂದು ಪುಟಾಣಿ ಸ್ವೀಟ್ ಫ್ಯಾಮಿಲಿ ಸ್ಟ್ರೆಸ್ಸಿಗೆ ಒಂದು ಬ್ರೇಕ್ ಇದ್ದಂಗೆ. ಎಲ್ಲರೂ ಒಟ್ಟಾಗಿ ಮಾಡು ಗಾಸಿಪ್ ಅಲ್ಲಿ ಮಜಾನೇ ಬೇರೆ ಅಂತಂತ್ರಿ ನೀವು. ಸೊ ಈ ತರದ್ ಒಂದ್ ಫ್ಯಾಮಿಲಿ ಟೈಮ್ ಸಿಕ್ಕರೆ ಖಂಡಿತ ಮಿಸ್ ಮಾಡ್ಬೇಡಿ. ಮನೆ ಜೊತೆ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ. ನಮ್ದೆಲ್ಲಾ ಪಾರ್ಟಿ ಮುಗಿಸಿ ಲೇಟ್ ಆಗಿ 12 ಗಂಟೆ ಮೇಲೆ ನಾವೆಲ್ಲರೂ ಹೊರಡ್ತು. ಫ್ರೆಂಡ್ಸ್ ಒಟ್ಟಿಗೆ ಫ್ಯಾಮಿಲಿನೂ ಅಷ್ಟೇ ಇಂಪಾರ್ಟೆಂಟ್ ಆಯ್ತು. ಫ್ಯಾಮಿಲಿಯಲ್ಲಿ ಖುಷಿ ಇದ್ರೆ ನಾವು ಹೊರಗಡೆ ತುಂಬಾ ಖುಷಿಯಲ್ಲಿ ಇರ್ಲಕ್ಕ. ಸೊ ಇವತ್ತಿನ ದಿನ ಇಲ್ಲಿಗೆ ಮುಗಿಸುವ. ಬಾಯ್.